ನೋಡಿ, ಭಾಳಷ್ಟು ಜನ ಏನಂತ ಜೀವನ ನಡೆಸೋದೇ ಸಾಕಪ್ಪ, ಯಾಕಾರು ಈ ಜೀವನ ಅಂತ ಅಂತಾರೆ. ನೀವು ಭಾಳಷ್ಟು ಜನರ ಬಾಯಲ್ಲಿ ಕೇಳಿದ್ರ ಯಾಕೆ ಈ ಥರ? ನೋಡಿ, ಅವ್ರಿಗೆಲ್ಲ ಏನು ಗೊತ್ತಾ, ಯಾರೋ ಜೀವನ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಅಂತಂತಾರೆ. ಮತ್ತು ಇನ್ನು ಜೀವನದಲ್ಲಿ ಸಾಕಪ್ಪ ಈ ಜೀವನ ಅಂತಾರೆ. ಅದನ್ನು ನಾನು ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಂತಾರೆ. ಬೇರೆ ಇಡೀ ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಚೆನ್ನಾಗಿ ಆಗ್ತಾಯಿದೆ, ಮತ್ತು ಇವರೊಬ್ಬರಿಗೆ ಆಗ್ತಾಯಿಲ್ಲ ಅಂತಂದರೆ ಇವರಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ. ನೋಡಿ, ಆರ್ಡಿನರಿಯಾಗಿ ಯಾರು ಒಬ್ಬ ಸೋಮಾರಿನೂ ಕೂಡ ಬದುಕ್ತಾನೆ. ಯಾರೋ ಊಟಕ್ಕೆ ಹಾಕ್ತಾರೆ ಮನೇಲಿ. ಈಗ ಒಬ್ಬ ಸೋಮಾರಿ ಅಂತಂದರೆ ಅವ್ನು ಕೆಲಸಕ್ಕೆ ಹೋಗಿಲ್ಲ ಅಂತ ಮನೇಲಿದ್ದಾನೆ ಅಂತಂದರೆ ಅವನು ಬೈತಾರೆ, ಚೆನ್ನಾಗಿದ್ದು ಮಾಡ್ತಾರೆ, ಒಂದು ಏಟು ಕೊಡ್ತಾರೆ. ಆಮೇಲೆ ಹಂಗೂ ಒಂದು ಸೋಮಾರಿ ಹಾಳಾಗೋಗ್ಲಿ ಅಂದ್ಬಿಟ್ಟು ಅಪ್ಪನೋ ಅಮ್ಮನೋ ಅಜ್ಜಿ, ವಯಸ್ಸಾಗಿರೋಂಥ ಅಜ್ಜಿ ಒಂದು ಮೊಮ್ಮಗ ತುಂಬ ಏಜ್ ಆಗಿಬಿಟ್ಟಿತ್ತು. ಒಂದು ಮೊಮ್ಮಗ ಇದ್ದ, ತುಂಬ ಏಜ್ ಆಗ್ಬಿಟ್ಟು ಅಜ್ಜಿ. ಇವ್ನು ಸೋಮಾರಿ ಏನು ಮಾಡಿದ್ರೂ ಅವನು ಕೆಲಸಕ್ಕೆ ಹೋಗಲ್ಲ. ತಿನ್ಕೊಳ್ಳೋದು ಮಲ್ಕೊಳ್ಳೋದು. ನಮ್ಗೆ ಯಾವುದೋ ಕೆಲಸಕ್ಕೆ ಸೇರಿಸಿದ್ರೆ 2 ದಿನಕ್ಕೆ ಬಿಟ್ಬಿಟ್ಟು ಬಂದ್ಬಿಡೋದು. ಅಜ್ಜಿ ಕೈಯೋ ಕಾಲು ಹಿಡ್ಕೊಂಡು ಕೆಲಸಕ್ಕೆ ಸೇರಿಸುತ್ತೆ, ಇವ್ನು ಬಿಟ್ಬಿಟ್ಟು ಬಂದ್ಬಿಡೋದು. ಓದಿಲ್ಲ ಸರಿಯಾಗಿ, ತಿನ್ಕೊಳ್ಳೋದು ಮಲ್ಕೊಳ್ಳೋದು. ಅವಾಗಿನ ಅಜ್ಜಿ ಕೂಲಿ ಮಾಡಿ ತಂದು ಅವನಿಗೆ ಊಟಕ್ಕೆ ಹಾಕ್ತಿತ್ತು. ಹೋಗ್ಲಿ ಬಿಡು, ಅವ್ನಿಗೆ ಹೇಳಿ ಸಾಕಾಗೋಯ್ತು. ಕೇಳಿದ್ರು, ಯಾಕಜ್ಜಿ ನೀನು ಕಷ್ಟಪಟ್ಟು ಅವ್ನು ಕಷ್ಟಪಟ್ಟು ನಿನ್ನ ಸಾಕು, ನೀನೇ ಕಷ್ಟಪಟ್ಟು ಅವ್ನು ಸಾಕ್ತಾಯಿಲ್ಲ. ಅದಕ್ಕೆ ಆಕೆ ಹೇಳ್ತಾಳೆ, ಹೋಗ್ಲಿ ಬಿಡು, ಈಗ ನಾನು ತಿನ್ನೋಂಥ ಒಂದು 10 ತುತ್ತು ಅನ್ನದಲ್ಲಿ ಅವ್ನಿಗೊಂದು ಕೊಡ್ತೀನಿ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ನಾನು ಹೇಳಾಯಿತು, ಎಲ್ಲ ರೀತಿಯಂತೂ ಬೇರೆಯವ್ರ ಕೈಲಿ ಹೇಳ್ಸಾಯ್ತು, ಬೈದಾಯಿತು, ಹೊಡೆದಾಯಿತು, ಹಿಂಸೆ ಕೊಟ್ಟಾಯಿತು, ದೂರ ತಳ್ಳಾಯಿತು, ಮನೆ ಬಿಟ್ಟು ಆಚೆ ಕಳಿಸಿದ್ರು, ಏನೇ ಮಾಡಿದ್ರು ಹೋಗಿಲ್ಲ, ಬಿಟ್ಟು ಹಾಕು, ನಾನು ಇರೋವರೆಗೂ ನಾನು ಇರ್ತೀನಿ. ಆಮೇಲೆ ಭಗವಂತ ಇದ್ದಾನೆ. ಒಂದು ನಾಯಿ, ಒಂದು ಕಪ್ಪೆ, ಒಂದು ಮೀನಿಗೆ ಊಟ ಕೊಡ್ತಾನೆ, ನೀನು ಕೊಡಲ್ವಾ ದೇವರು ಅಂತ ಏನು ಮಾಡಿದ್ರು, ಆ ಅಜ್ಜಿ ಸಾಕ್ತಾಯಿದೆ. ಅಂದರೆ ಯಾರೋ ಊಟ ಕೊಡಿದ್ರೆ ಇದು ಸೋಮಾರಿಗಳ ಒಂದು ಲಕ್ಷಣ. ನಿಮ್ಗೆ ಹೆಂಗಿದು, ಇದು ಆರ್ಡಿನರಿಯಾಗಿ. ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಒಂದು 10-15 ಸಾವಿರ ರೂಪಾಯಿ ಸಂಬಳ ತಗೋತಾರೆ, ಮತ್ತು ಮನೆಗೆ ಬರುತ್ತಾರೆ. ಏನು ಹೇಳಿ, ಕೆಲಸಕ್ಕೆ ತೊಗೊಂಡು ಹೋಗ್ತಾರೆ, ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಮಕ್ಕಳಿಗೆ ಏನೊಂದು ಮಾಡ್ತಾರೆ, ಮಲ್ಕೊಬಿಡುತ್ತೆ ಅಷ್ಟೇ. ಏನೂ ಇಂಪ್ರೂವ್ಮೆಂಟ್ ಆಗೋಲ್ಲ. ಬೇರೆ ಇನ್ನೊಂದೇನಂತಂದರೆ ತುಂಬ ಇಷ್ಟೆಲ್ಲೋ ನೋಡಬೇಕು ಅನಿಸುತ್ತೆ, ಚಿನ್ನಾಗಿ ಹಾಕೋಬೇಕು, ಕಾರಲ್ಲಿ ಓಡಾಡಬೇಕು, ಫ್ಲೈಟಲ್ಲಿ ಓಡಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಬಟ್ ದುಡ್ಡಿಲ್ವಲ್ಲ, ಅದಕ್ಕೋಸ್ಕರ ಆಸೆನೇ ಸಾಯಿಸಾಕ್ಬಿಡ್ತಾರೆ ಅವರು. ಸೊ ನಾನು ಏನು ಹೇಳೋದು ಗೊತ್ತಾ, ಇದು ಆರ್ಡಿನರಿಯಾಗಿ ಬದುಕೋನು ಸೈನಿಕಂತರ. ಅಂದರೆ ಸೈನಿಕನ ಇನ್ನೊಂದು ಕಾಲ ರಾಜ, ಈಗಿನ ಕಾಲದ ಸೈನಿಕಲ್ಲ, ಒಬ್ಬ ಸೈನಿಕಂತರ. ಆದರೆ ನಾನು ಹೇಳೋದು ರಾಜನ ಥರ ಬದುಕಬೇಕು. ಒಬ್ಬ ರಾಜ ರಾಜನಿಗೆ ಈ ಕಡೆ ಹತ್ತಾಳು ರಾಣಿರು, ಒಂದಲ್ಲ 5-6 ಜನ ರಾಣಿರು, ಮತ್ತು ಕುದುರೆ, ಸಾರೋಟು, ಕಿರೀಟಗಳು, ಒಳ್ಳೊಳ್ಳೆ ಬಟ್ಟೆಗಳು. ಅವ್ನಿಗೆ ಶೆಕೆ ಆಯ್ತಾಯಿತ್ತು, ಇವಾಗ ಏನೋ ಫ್ಯಾನ್ ಇದೆ, ಮೊದಲು ಹಿಂದಿನ ಕಾಲದಲ್ಲಿ ಬೀಸ್ತಾಯಿದ್ರು.